ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ 18ನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ. ಅಥ ಅಷ್ಟಾದಶೋऽಧ್ಯಾಯಃ. ಅಷ್ಟಾವಕ್ರ ಉವಾಚ ಯಸ್ಯ ಬೋಧೋದಯೇ ತಾವತ್ ಸ್ವಪ್ನವದ್ಭವತಿ ಭ್ರಮಃ ತಸ್ಮೈ ಸುಖೈಕರೂಪಾಯ ನಮಃ ಶಾಂತಾಯ ತೇಜಸೇ. ಅಷ್ಟಾವಕ್ರರು ಹೇಳುತ್ತಿರುವರು, ಯಾವ ಬೋಧದ ಉದಯದಿಂದ ಈ ಭ್ರಮೆ ಸ್ವಪ್ನದಂತೆ ಆಗುವುದೋ ಅಂತಹ ಸ್ವಭಾವತಃ ಸುಖೈಕ ರೂಪವಾದ ತೇಜಸ್ಸಿಗೆ ನಮಸ್ಕಾರ. ಆರ್ಜಯಿತ್ವಾಖಿಲಾನರ್ಥಾನ್ ಭೋಗಾನಾಪ್ನೋತಿ ಪುಷ್ಕಲಾನ್ ನಹಿ ಸರ್ವಪರಿತ್ಯಾಗಮಂತರೇಣ ಸುಖೀ ಭವೇತ್. ಅಖಿಲ ಅರ್ಥಗಳನ್ನು ಸಂಗ್ರಹಿಸಿ ಒಬ್ಬನು ಬೇಕಾದಷ್ಟು ಭೋಗಗಳನ್ನು ಅನುಭವಿಸಬಹುದು. ಆದರೆ ಇವುಗಳನ್ನೆಲ್ಲ ತ್ಯಜಿಸದೇ ಇದ್ದರೆ ಎಂದಿಗೂ ಸುಖಿಯಾಗಲಾರ. ಕರ್ತವ್ಯ ದುಃಖ ಮಾರ್ತಂಡ ಜ್ವಾಲಾದಗ್ಧಾಂತರಾತ್ಮನಃ ಕುತಃ ಪ್ರಶಮ ಪೀಯೂಷ ಧಾರಾಸಾರಮೃತೆ ಸುಖಂ. ಯಾರ ಅಂತರಾತ್ಮ ಕರ್ತವ್ಯವೆಂಬ ದುಃಖದ ಮಾರ್ತಾಂಡ ಜ್ವಾಲೆಯಿಂದ ದಗ್ಧವಾಗಿದೆಯೋ ಅವನಿಗೆ ಶಾಂತಿ ಪೀಯೂಷ ಧಾರೆ ಇಲ್ಲದೆ ಇದ್ದರೆ ಸುಖವಿಲ್ಲಿ. ಭವೋಯಂ ಭಾವನಾ ಮಾತ್ರೋ ನ ಕಿಂಚಿತ್ ಪರಮಾರ್ಥತಃ ನಾಸ್ತ್ಯಭಾವಃ ಸ್ವಭಾವಾನಾಂ ಭಾವಾ ಭಾವ ವಿಭಾವಿನಾಂ. ಪ್ರಪಂಚ ಕೇವಲ ಭಾವನಾ ಮಾತ್ರ, ನಿಜವಾಗಿಯೂ ಅದು ಇಲ್ಲ. ಭಾವ ಅಭಾವಗಳೆರಡನ್ನು ಅರಿಯಬಲ್ಲ ಸ್ವಭಾವದವರು ಎಂದಿಗೂ ಇಲ್ಲದೆ ಹೋಗುವುದಿಲ್ಲ. ನ ದೂರಂ ನ ಚ ಸಂಕೋಚಾಲ್ಲಬ್ಧಮೇವಾತ್ಮನಃ ಪದಂ ನಿರ್ವಿಕಲ್ಪಂ ನಿರಾಯಾಸಂ ನಿರ್ವಿಕಾರಂ ನಿರಂಜನಂ. ಯಾವ ಆತ್ಮ ನಿರ್ವಿಕಲ್ಪವಾಗಿ, ನಿರಾಯಾಸವಾಗಿ, ನಿರ್ವಿಕಾರವಾಗಿ, ನಿರಂಜನವಾಗಿದೆಯೋ ಅದು ದೂರವೂ ಅಲ್ಲ, ಸಂಕೋಚವೂ ಅಲ್ಲ. ಅದು ಯಾವಾಗಲೂ ತನ್ನ ಸಹಜ ಸ್ಥಿತಿಯಲ್ಲೇ ಇರುವುದು. ವ್ಯಾಮೋಹ ಮಾತ್ರ ವಿರತೌ ಸ್ವರೂಪಾದಾನ ಮಾತ್ರತಃ ವೀತಶೋಕಾ ವಿರಾಜಂತೆ ನಿರಾವರಣ ದೃಷ್ಟಯಃ. ವ್ಯಾಮೋಹ ಸರಿದೊಡನೆಯೇ, ಆತ್ಮಸ್ವರೂಪ ಅರಿತೊಡನೆಯೇ ಆವರಣ ಮಾಯವಾಗಿ ಅವನು ವೀತಶೋಕನಾಗುತ್ತಾನೆ. ಸಮಸ್ತಂ ಕಲ್ಪನಾ ಮಾತ್ರಮಾತ್ಮಾ ಮುಕ್ತಃ ಸನಾತನಃ ಇತಿ ವಿಜ್ಞಾಯ ಧೀರೋ ಹಿ ಕಿಮಭ್ಯಸ್ಯತಿ ಬಾಲವತ್. ಸಮಸ್ತವೂ ಕಲ್ಪನೆ, ಆತ್ಮ ಮುಕ್ತವಾದುದು, ಸನಾತನವಾದುದು. ಇದನ್ನು ಅರಿತ ಧೀರ ಮಗುವಿನಂತೆ ವರ್ತಿಸುವನು. ಆತ್ಮ ಬ್ರಹ್ಮೇತಿ ನಿಶ್ಚಿತ್ಯ ಭಾವಾ ಭಾವೌ ಚ ಕಲ್ಪಿತೌ ನಿಷ್ಕಾಮಃ ಕಿಂ ವಿಜಾನಾತಿ ಕಿಂ ಬ್ರೂತೆ ಚ ಕರೋತಿ ಕಿಂ. ಆತ್ಮನೇ ಬ್ರಹ್ಮ, ಭಾವ ಅಭಾವಗಳೆಲ್ಲ ಕಲ್ಪನೆ ಎಂದು ಅರಿತ ನಿಷ್ಕಾಮಿಯು ಇಚ್ಛಿಸುವುದೇನು, ಮಾಡುವುದೇನು, ಅರಿಯುವುದೇನು. ಅಯಂ ಸೋಹಮಯಂ ನಾಹಮಿತಿ ಕ್ಷೀಣಾ ವಿಕಲ್ಪನಾಃ ಸರ್ವಮಾತ್ಮೇತಿ ನಿಶ್ಚಿತ್ಯ ತೂಷ್ಣೀಂ ಭೂತಸ್ಯ ಯೋಗಿನಃ. ಸರ್ವವು ಆತ್ಮಮಯ ಎಂದು ನಿಶ್ಚಯ ಮಾಡಿಕೊಂಡಿರುವ ಯೋಗಿ ಮೌನವಾಗುವನು. ಅವನಲ್ಲಿ ಇದು ನಾನು, ಇದು ನಾನಲ್ಲ ಎಂಬ ಭಾವನೆ ಅಳಿದು ಹೋಗಿದೆ. ನ ವಿಕ್ಷೇಪೋ ನ ಚೈಕಾಗ್ರ್ಯಂ ನಾತಿಬೋಧೋ ನ ಮೂಢತಾ ನ ಸುಖಂ ನ ಚ ವಾ ದುಃಖಮುಪಶಾಂತಸ್ಯ ಯೋಗಿನಃ.
ಪ್ರಶಾಂತಿಯನ್ನು ಪಡೆದ ಯೋಗಿಯಲ್ಲಿ ವಿಕ್ಷೇಪವೂ ಇಲ್ಲ, ಏಕಾಗ್ರವೂ ಇಲ್ಲ, ಅತಿ ಜ್ಞಾನವೂ ಇಲ್ಲ, ಮೌಢ್ಯವೂ ಇಲ್ಲ. ಅವನಿಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಸ್ವರಾಜ್ಯೇ ಭೈಕ್ಷ್ಯವೃತ್ತೌ ಚ ಲಾಭಾಲಾಭೇ ಜನೇ ವನೇ ನಿರ್ವಿಕಲ್ಪ ಸ್ವಭಾವಸ್ಯ ನ ವಿಶೇಷೋಸ್ತಿ ಯೋಗಿನಃ. ನಿರ್ವಿಕಲ್ಪ ಸ್ವಭಾವದಲ್ಲಿ ನೆಲೆಸಿದ ಯೋಗಿಗೆ ಸ್ವರ್ಗವಾಗಲಿ, ಭಿಕ್ಷಾವೃತ್ತಿಯಾಗಲಿ, ಲಾಭವಾಗಲಿ, ನಷ್ಟವಾಗಲಿ, ಜನವಾಗಲಿ, ವನವಾಗಲಿ ಯಾವ ವಿಶೇಷವೂ ಇರುವುದಿಲ್ಲ. ಕ್ವ ಧರ್ಮ ಕ್ವ ಚ ವಾ ಕಾಮ ಕ್ವ ಚಾರ್ಥ ವಿವೇಕಿತಾ ಇದಂ ಕೃತಮಿದಂ ನೇತಿ ದ್ವಂದ್ವೈರ್ಮುಕ್ತಸ್ಯ ಯೋಗಿನಃ. ಇದನ್ನು ಮಾಡಿದೆ, ಇದನ್ನು ಮಾಡಿಲ್ಲ ಎಂಬ ಭಾವವನ್ನು ಅತಿಕ್ರಮಿಸಿದ ಯೋಗಿಗೆ ಧರ್ಮ, ಅರ್ಥ, ಕಾಮ ವಿವೇಕದಿಂದ ಏನೂ ಪ್ರಯೋಜನವಿಲ್ಲ. ಕೃತ್ಯಂ ಕಿಮಪಿ ನೈವಾಸ್ತಿ ನ ಕಾಪಿ ಹೃದಿ ರಂಜನಾ ಯಥಾ ಜೀವನಮೇವೇಹ ಜೀವನ್ಮುಕ್ತಸ್ಯ ಯೋಗಿನಃ. ಜೀವನ್ಮುಕ್ತನಾದ ಯೋಗಿಗೆ ಯಾವ ಕರ್ತವ್ಯವೂ ಇಲ್ಲ, ಹೃದಯದಲ್ಲಿ ಯಾವ ವಾಸನೆಯೂ ಇಲ್ಲ, ಕೇವಲ ಜೀವನಕ್ಕಾಗಿ ಅವನ ಕ್ರಿಯೆಗಳು. ಕ್ವ ಮೋಹ ಕ್ವ ಚ ವಾ ವಿಶ್ವಂ ಕ್ವ ತಧ್ಯಾನಂ ಕ್ವ ಮುಕ್ತತಾ ಸರ್ವಸಂಕಲ್ಪ ಸೀಮಾಯಾಂ ವಿಶ್ರಾಂತಸ್ಯ ಮಹಾತ್ಮನಃ. ಸರ್ವ ಸಂಕಲ್ಪ ಸೀಮೆಗೆ ಅತೀತವಾದ ವಿಶ್ರಾಂತಿಯಲ್ಲಿ ನೆಲೆಸಿರುವ ಮಹಾತ್ಮನಿಗೆ ಮೋಹವೆಲ್ಲಿ, ಪ್ರಪಂಚವೆಲ್ಲಿ, ಧ್ಯಾನವೆಲ್ಲಿ, ಮುಕ್ತಿಯಲ್ಲಿ. ಯೇನ ವಿಶ್ವಮಿದಂ ದೃಷ್ಟಂ ಸ ನಾಸ್ತೀತಿ ಕರೋತು ವೈ ನಿರ್ವಾಸನಃ ಕಿಂ ಕುರುತೆ ಪಶ್ಯನ್ನಪಿ ನ ಪಶ್ಯತಿ. ಯಾರು ವಿಶ್ವವನ್ನು ನೋಡುತ್ತಿರುವರೋ ಅವರು ಇಲ್ಲವೆಂದು ಸಾಧಿಸಲು ಪ್ರಯತ್ನಿಸಬಹುದು. ವಾಸನೆ ಇಲ್ಲದವನು ನೋಡುವುದೇನು? ಅವನು ನೋಡಿದರೂ ನೋಡುತ್ತಿಲ್ಲ. ಯೇನ ದೃಷ್ಟಂ ಪರಂ ಬ್ರಹ್ಮ ಸೋಹಂ ಬ್ರಹ್ಮೇತಿ ಚಿಂತಯೇತ್ ಕಿಂ ಚಿಂತಯತಿ ನಿಶ್ಚಿಂತೋ ದ್ವಿತೀಯೋ ನ ಪಶ್ಯತಿ. ಯಾರು ಪರಬ್ರಹ್ಮನನ್ನು ನೋಡಿರುವರೋ ಅವರು ನಾನೇ ಬ್ರಹ್ಮ ಎಂದು ಚಿಂತಿಸಬಹುದು. ಯಾರು ಚಿಂತಾತೀತನಾಗಿ ಹೋಗಿರುವನೋ, ಅದ್ವಿತೀಯನಾಗಿರುವನೋ ಅವನು ಯಾವುದನ್ನು ಕುರಿತು ಚಿಂತಿಸುವುದು? ದೃಷ್ಟೋ ಯೇನಾತ್ಮ ವಿಕ್ಷೇಪೋ ನಿರೋಧಂ ಕುರುತೆ ತ್ವಸೋ ಉದಾರಸ್ತು ನ ವಿಕ್ಷಿಪ್ತ ಸಾಧ್ಯ ಭಾವಾತ್ ಕರೋತಿ ಕಿಂ. ಯಾರು ತನ್ನಲ್ಲಿ ವಿಕ್ಷೇಪವನ್ನು ಕಾಣುವನೋ ಅವನು ಅದನ್ನು ನಿಗ್ರಹಿಸಲು ಯತ್ನಿಸಬಹುದು. ಆ ಮಹಾತ್ಮನಿಗೆ ವಿಕ್ಷೇಪವೇ ಇಲ್ಲ, ಯಾವುದನ್ನೂ ಸಾಧಿಸಬೇಕಾದ್ದು ಇಲ್ಲದಿರುವುದರಿಂದ ಅವನು ಮಾಡುವುದಾದರೂ ಏನು? ಧೀರೋ ಲೋಕ ವಿಪರ್ಯಸ್ತೋ ವರ್ತಮಾನೋಪಿ ಲೋಕವತ್ ನ ಸಮಾಧಿಂ ನ ವಿಕ್ಷೇಪಂ ನ ಲೇಪಂ ಸ್ವಸ್ಯ ಪಶ್ಯತಿ. ಜ್ಞಾನಿ ಸಾಧಾರಣ ಮನುಷ್ಯನಂತೆ ಪ್ರಪಂಚದಲ್ಲಿದ್ದರೂ ಅವನಂತೆ ಇರುವುದಿಲ್ಲ. ಅವನಿಗೆ ಸಮಾಧಿಯೂ ಇಲ್ಲ, ವಿಕ್ಷೇಪವೂ ಇಲ್ಲ, ಯಾವ ವಿಧವಾದ ಕಳಂಕವೂ ಅವನಲ್ಲಿ ಇಲ್ಲ. ಭಾವ ವಿಹೀನೋ ಯಸ್ತೃಪ್ತೋ ನಿರ್ವಾಸನೋ ಬುಧಃ ನೈವ ಕಿಂಚಿತ್ ಕೃತಂತೇನ ಲೋಕದೃಷ್ಟ್ಯಾ ವಿಕುರ್ವತ. ಭಾವ ಅಭಾವ ವಿಹೀನನಾಗಿ ತೃಪ್ತನಾಗಿ ವಾಸನೆ ಇಲ್ಲದವನು ಲೋಕ ದೃಷ್ಟಿಯಲ್ಲಿ ಏನನ್ನಾದರೂ ಮಾಡುತ್ತಿರುವಂತೆ ಕಂಡರೂ ಅವನು ನಿಜವಾಗಿ ಏನನ್ನೂ ಮಾಡುತ್ತಿಲ್ಲ. ಪ್ರವೃತ್ತೌ ವಾ ನಿವೃತ್ತೌ ವಾ ನೈವ ಧೀರಸ್ಯ ದುರ್ಗ್ರಹಃ ಯದಾ ಯತ್ಕರ್ತುಮಾಯಾತಿ ತತ್ಕೃತ್ವಾ ತಿಷ್ಠತಃ ಸುಖಂ.
ತನ್ನ ಪಾಲಿಗೆ ಬಂದುದನ್ನು ಮಾಡುತ್ತಿರುವ ಜ್ಞಾನಿ ಪ್ರವೃತ್ತನಾಗಿರಲಿ ನಿವೃತ್ತನಾಗಿರಲಿ ಯಾವುದರಲ್ಲಿಯೂ ವ್ಯಸ್ತನಾಗದೆ ಸುಖವಾಗಿರುವನು. ನಿರ್ವಾಸನೋ ನಿರಾಲಂಬ ಸ್ವಚ್ಛಂದೋ ಮುಕ್ತಬಂಧನಃ ಕ್ಷಿಪ್ತ ಸಂಸ್ಕಾರವಾತೇನ ಚೇಷ್ಟತೆ ಶುಷ್ಕಪರ್ಣವತ್. ವಾಸನೆ ಇಲ್ಲದ ನಿರಾಲಂಬನಾದ ಸ್ವಚ್ಛಂದನಾದ ಬಂಧನದಿಂದ ಪಾರಾದವನು ಸಂಸ್ಕಾರ ವಾತಕ್ಕೆ ಒಳಗಾಗಿ ತರಗೆಲೆಯಂತೆ ಇರುವನು. ಅಸಂಸಾರಸ್ಯ ತು ಕ್ವಾಪಿ ನ ಹರ್ಷೋ ನ ವಿಷಾದತಾ ಸಶೀತಲಮನಾ ನಿತ್ಯಂ ವಿದೇಹ ಇವ ರಾಜತೆ. ಸಂಸಾರದಿಂದ ಪಾರಾದವನಿಗೆ ಹರ್ಷವೂ ಇಲ್ಲ ವಿಷಾದವೂ ಇಲ್ಲ, ನಿತ್ಯ ಪ್ರಶಾಂತನಾಗಿ ದೇಹವಿಲ್ಲದವನಂತೆ ರಾಜಿಸುವನು. ಕುತ್ರಾಪಿ ನ ಜಿಹಾಸಾಸ್ತಿ ನಾಶೋ ವಾಪಿ ನ ಕುತ್ರಚಿತ್ ಆತ್ಮಾರಾಮಸ್ಯ ಧೀರಸ್ಯ ಶೀತಲಾಚ್ಛತರಾತ್ಮನಃ. ಪ್ರಶಾಂತನಾದ ಪರಿಶುದ್ಧನಾದ ಆತ್ಮಾರಾಮನು ಯಾವುದನ್ನು ತ್ಯಜಿಸಬೇಕೆಂದು ಇಚ್ಛಿಸುವುದಿಲ್ಲ, ಯಾವ ಸ್ಥಳದಲ್ಲಿದ್ದರೂ ಏನೂ ನಷ್ಟವಾಗುವುದಿಲ್ಲ. ಪ್ರಕೃತ್ಯಾ ಶೂನ್ಯಚಿತ್ತಸ್ಯ ಕುರ್ವತೋಸ್ಯ ಯದೃಚ್ಛಯ ಪ್ರಾಕೃತಸ್ಯೇವ ಧೀರಸ್ಯ ನಮಾನೋ ನಾವಮಾನತ. ಸ್ವಭಾವತಃ ಶೂನ್ಯ ಚಿತ್ತನಾದ ಜ್ಞಾನಿ ತನಗೆ ಇಚ್ಛೆ ಬಂದಂತೆ ಮಾಡುವನು. ಸಾಧಾರಣ ಮನುಷ್ಯನಂತೆ ಮಾನ ಅವಮಾನಗಳಿಗೆ ಲೆಕ್ಕಿಸುವವನಲ್ಲ. ಕೃತಂ ದೇಹೇನ ಕರ್ಮೇದಂ ನ ಮಯಾ ಶುದ್ಧರೂಪಿಣ ಇತಿ ಚಿಂತಾನುರೋಧಿ ಯಃ ಕುರ್ವನ್ನಪಿ ಕರೋತಿ ನ. ಈ ಕರ್ಮ ದೇಹದಿಂದ ಆದುದು ಶುದ್ಧ ರೂಪಿಯಾದ ನನ್ನಿಂದ ಅಲ್ಲ ಎಂದು ಯಾರು ಭಾವಿಸುವರೋ ಅವರು ಕೆಲಸ ಮಾಡಿದರೂ ಮಾಡಿದಂತೆ ಅಲ್ಲ. ಅತದ್ವಾದೀವ ಕುರುತೆ ನ ಭವೇದಪಿ ಬಾಲಿಶಃ ಜೀವನ್ಮುಕ್ತ ಸುಖೀ ಶ್ರೀಮಾನ್ ಸಂಸರನ್ನಪಿ ಶೋಭತೆ. ಜೀವನ್ಮುಕ್ತ ತಾನು ಕೆಲಸ ಮಾಡುತ್ತಿಲ್ಲ ಎನ್ನುವಂತೆ ಕೆಲಸ ಮಾಡುವನು, ಆದರೆ ಅವನು ಮೂಢನಲ್ಲ. ಅವನು ಪ್ರಪಂಚದಲ್ಲಿದ್ದರೂ ಸುಖಿ ಧನ್ಯ. ನಾನಾ ವಿಚಾರ ಸುಶ್ರಾಂತೋ ಧೀರೋ ವಿಶ್ರಾಂತಿಮಾಗತಃ ನ ಕಲ್ಪತೆ ನ ಜಾನಾತಿ ನ ಶೃಣೋತಿ ನ ಪಶ್ಯತಿ. ನಾನಾ ವಿಚಾರ ಸರಣಿಯನ್ನು ಕೇಳಿಯಾದ ಮೇಲೆ ಧೀರನು ವಿಶ್ರಾಂತನಾಗಿ ಯಾವುದನ್ನು ಆಲೋಚಿಸುವುದಿಲ್ಲ, ಯಾವುದನ್ನು ತಿಳಿಯುವುದಿಲ್ಲ, ಯಾವುದನ್ನು ಕೇಳುವುದಿಲ್ಲ ಮತ್ತು ಯಾವುದನ್ನು ನೋಡುವುದಿಲ್ಲ. ಅಸಮಾಧೇರ ವಿಕ್ಷೇಪಾನ್ ನ ಮುಮುಕ್ಷರ್ನ ಚೇತರಃ ನಿಶ್ಚಿತ್ಯ ಕಲ್ಪಿತಂ ಪಶ್ಯನ್ ಬ್ರಹ್ಮೈವಾಸ್ತೆ ಮಹಾಶಯಃ. ಸಮಾಧಿ ಮತ್ತು ವಿಕ್ಷೇಪಗಳಿಗೆ ಅತೀತನಾಗಿರುವುದರಿಂದ ಅವನು ಮುಕ್ತಿಗಾಗಲಿ ಅಥವಾ ಮತ್ತಾವುದಕ್ಕಾದರೂ ಆಗಲಿ ಪ್ರಯತ್ನಿಸುತ್ತಿಲ್ಲ. ವಿಶ್ವವನ್ನು ಅವನು ನೋಡುತ್ತಿದ್ದರೂ ಇವೆಲ್ಲ ಒಂದು ಭ್ರಮೆ ಎಂದು ಅವನು ಅರಿತಿರುವನು. ಯಸ್ಯಾಂತಸ್ಯಾದಹಂಕಾರೋ ನ ಕರೋತಿ ಕರೋತಿ ಸಹ ನಿರಹಂಕಾರ ಧೀರೇಣ ನ ಕಿಂಚಿದ ಕೃತಂ ಕೃತಂ. ಯಾರಲ್ಲಿ ಅಹಂಕಾರವಿದೆಯೋ ಅವನು ಕೆಲಸ ಮಾಡದೇ ಇದ್ದರೂ ಕೆಲಸ ಮಾಡುತ್ತಾನೆ. ನಿರಹಂಕಾರಿಯಾದ ಧೀರನು ಯಾವ ವಿಧವಾದ ತಪ್ಪನ್ನು ಮಾಡುವುದಿಲ್ಲ. ನೋದ್ವಿಗ್ನಂ ನ ಚ ಸಂತುಷ್ಟಮಕರ್ತೃಸ್ಪಂದವರ್ಜಿತಂ ನಿರಾಶಂ ಗತ ಸಂದೇಹಂ ಚಿತ್ತಂ ಮುಕ್ತಸ್ಯ ರಾಜತೆ. ಮುಕ್ತನು ಉದ್ವಿಗ್ನನೂ ಅಲ್ಲ, ಸಂತುಷ್ಟನೂ ಅಲ್ಲ. ಅವನು ಅಕರ್ತೃ ಅಚಲ, ಅವನಲ್ಲಿ ಯಾವ ಆಶೆಯೂ ಇಲ್ಲ, ಯಾವ ಸಂದೇಹವೂ ಇಲ್ಲ.
ನಿರ್ಧ್ಯಾತುಂ ಚೇಷ್ಟಿತುಂ ವಾಪಿ ಯಚ್ಚಿತ್ತಂ ನ ಪ್ರವರ್ತತೆ ನಿರ್ನಿಮಿತ್ತಮಿದಂ ಕಿಂತು ನಿರ್ಧ್ಯಾಯತಿ ವಿಚೇಷ್ಟತೆ. ಜ್ಞಾನಿಯ ಚಿತ್ತವು ಧ್ಯಾನ ಮಾಡುವುದಕ್ಕಾಗಲಿ ಕೆಲಸ ಮಾಡುವುದಕ್ಕಾಗಲಿ ಯತ್ನಿಸುವುದಿಲ್ಲ. ಯಾವ ಉದ್ದೇಶವೂ ಇಲ್ಲದೆ ಧ್ಯಾನ ಅಥವಾ ಕರ್ಮದಲ್ಲಿ ಅದು ತಲ್ಲೀನವಾಗಬಲ್ಲದು. ತತ್ವೈಯಥಾರ್ಥಮಾಕರ್ಣ್ಯಮಂದಃ ಪ್ರಾಪ್ನೋತಿ ಮೂಢತಾಂ ಅಥವಾ ಯಾತಿ ಸಂಕೋಚಮಮೂಢ ಕೋಪಿ ಮೂಢವತ್. ತತ್ವವನ್ನು ಯಥಾರ್ಥವಾಗಿ ಕೇಳಿದಾಗ ಮೂಢ ಅಪ್ರತಿಭನಾಗುವನು, ಅಥವಾ ಮೂಢನಲ್ಲದವನು ಅದನ್ನು ಕೇಳಿದಾಗ ಮೂಢನಂತೆ ಸಂಕೋಚ ಪ್ರವೃತ್ತಿಯುಳ್ಳವನಾಗುವನು. ಏಕಾಗ್ರತಾ ನಿರೋಧೋ ವಾ ಮೂಢೈರಭ್ಯಸ್ಯತೆ ಭೃಶಂ ಧೀರಾ ಕೃತ್ಯಂ ನ ಪಶ್ಯಂತಿ ಸುಪ್ತವತ್ ಸ್ವಪದೇ ಸ್ಥಿತಾಃ. ಮೂಢ ಏಕಾಗ್ರತೆಗೆ ಮತ್ತು ಮನಸ್ಸನ್ನು ನಿರೋಧಿಸಲು ಸದಾ ಯತ್ನಿಸುತ್ತಿರುವನು. ಆತ್ಮಸ್ಥಿತರಾದ ಧೀರರಿಗೆ ನಿದ್ರೆಯಲ್ಲಿ ಇರುವವರಂತೆ ಮಾಡುವುದಕ್ಕೆ ಏನೂ ಇರದು. ಅಪ್ರಯತ್ನಾತ್ ಪ್ರಯತ್ನಾದ್ವಾ ಮೂಢೋ ನಾಪ್ನೋತಿ ನಿರ್ವೃತಿಂ ತತ್ವನಿಶ್ಚಯ ಮಾತ್ರೇಣ ಪ್ರಾಜ್ಞೋ ಭವತಿ ನಿರ್ವೃತಃ. ಮೂಢ ಪ್ರಯತ್ನ ಅಥವಾ ಅಪ್ರಯತ್ನದಿಂದ ನಿವೃತ್ತಿಯನ್ನು ಪಡೆಯುವುದಿಲ್ಲ. ಪ್ರಾಜ್ಞ ತತ್ವನಿಶ್ಚಯ ಮಾತ್ರದಿಂದ ನಿವೃತ್ತನಾಗುವನು. ಶುದ್ಧಂ ಬುದ್ಧಂ ಪ್ರಿಯಂ ಪೂರ್ಣಂ ನಿಷ್ಪ್ರಪಂಚಂ ನಿರಾಮಯಂ ಆತ್ಮಾನಂ ತಂ ನ ಜಾನಂತಿ ತತ್ರಾಭ್ಯಾಸ ಪರಾಜನಾಃ. ಈ ಜಗತ್ತಿನಲ್ಲಿ ಜನರು ಬೇರೆ ಯಾವುದನ್ನು ಅಭ್ಯಾಸ ಮಾಡಿದರೂ ಶುದ್ಧನು, ಬುದ್ಧನು, ಪ್ರಿಯನು, ಪೂರ್ಣನು, ನಿಷ್ಪ್ರಪಂಚನು, ನಿರಾಮಯನೂ ಆದ ಆತ್ಮನನ್ನು ಅರಿಯಲಾರರು. ನಾಪ್ನೋತಿ ಕರ್ಮಣಾ ಮೋಕ್ಷಂ ವಿಮೂಢೋಭ್ಯಾಸ ರೂಪಿಣ ಧನ್ಯೋ ವಿಜ್ಞಾನ ಮಾತ್ರೇಣ ಮುಕ್ತಸ್ತಿಷ್ಠತ್ಯ ವಿಕ್ರಿಯಃ. ಮೂಢನಾದವನು ಕರ್ಮದ ಮೂಲಕ ಎಷ್ಟೇ ಅಭ್ಯಾಸ ಮಾಡಿದರೂ ಮೋಕ್ಷವನ್ನು ಪಡೆಯಲಾರ. ಧನ್ಯನಾದವನು ಎಲ್ಲ ಕರ್ಮಗಳನ್ನು ತ್ಯಜಿಸಿದ್ದರೂ ಕೇವಲ ವಿಜ್ಞಾನ ಮಾತ್ರದಿಂದ ಮುಕ್ತನಾಗುವನು. ಮೂಢೋ ನಾಪ್ನೋತಿ ತದ್ಬ್ರಹ್ಮ ಯತೋ ಭವಿತುಮಿಚ್ಛತಿ ಅನಿಚ್ಛನ್ನಪಿ ಧೀರೋ ಹಿ ಪರಬ್ರಹ್ಮ ಸ್ವರೂಪ ಭಾಕ್. ಮೂಢ ತಾನು ಎಷ್ಟೇ ಇಚ್ಛಿಸಿದರೂ ಬ್ರಹ್ಮನನ್ನು ಪಡೆಯಲಾರ. ಜ್ಞಾನಿ ಇಚ್ಛಿಸದೇ ಇದ್ದರೂ ನಿಜವಾಗಿ ಅದನ್ನು ಪಡೆಯುವನು. ನಿರಾಧಾರಾಗ್ರಹವ್ಯಗ್ರಾ ಮೂಢಾ ಸಂಸಾರ ಪೋಷಕಾಃ ಏತಸ್ಯಾನರ್ಥ ಮೂಲಸ್ಯ ಮೂಲಚ್ಛೇದ ಕೃತೋ ಬುಧೈಃ. ಯಾವ ಆಧಾರವೂ ಇಲ್ಲದೆ ಮುಕ್ತಿಯನ್ನು ಪಡೆಯಬೇಕೆಂದು ಮೂಢರು ಪ್ರಯತ್ನಿಸಿ ಕೇವಲ ಸಂಸಾರವನ್ನೇ ಪೋಷಿಸುವರು. ಆದರೆ ಜ್ಞಾನಿಗಳು ಈ ಅನರ್ಥ ಮೂಲವಾದ ಸಂಸಾರದ ಬೇರನ್ನೇ ಕತ್ತರಿಸುತ್ತಾರೆ. ನ ಶಾಂತಿಂ ಲಭತೆ ಮೂಢೋ ಯತಃ ಶಮಿತುಮಿಚ್ಛತಿ ಧೀರಸ್ತತ್ವಂ ವಿನಿಶ್ಚಿತ್ಯ ಸರ್ವದಾ ಶಾಂತಮಾನಸಃ. ಮೂಢ ಶಾಂತಿಯನ್ನು ಆಶಿಸಿದರೂ ಅವನಿಗೆ ದೊರಕುವುದಿಲ್ಲ. ಧೀರ ತತ್ವವನ್ನು ಅರಿತು ಸರ್ವದಾ ಶಾಂತಿಯನ್ನು ಪಡೆಯುವನು. ಕ್ವಾತ್ಮನೋ ದರ್ಶನಂ ತಸ್ಯ ಯದೃಶ್ಯಮವಲಂಬತೆ ಧೀರಾಸ್ತಂ ತಂ ನ ಪಶ್ಯಂತಿ ಪಶ್ಯಂತ್ಯಾತ್ಮಾನಮವ್ಯಯಂ. ಯಾರ ಜ್ಞಾನ ದೃಶ್ಯದ ಮೇಲೆ ನಿಂತಿರುವುದೋ ಅವರಿಗೆ ಆತ್ಮಜ್ಞಾನ ಹೇಗೆ ಲಭಿಸುವುದು? ಜ್ಞಾನಿ ಯಾವುದನ್ನೂ ನೋಡುವುದಿಲ್ಲ, ಅವ್ಯಯವಾದ ಆತ್ಮನನ್ನು ಮಾತ್ರ ನೋಡುವನು.
ಕ್ವ ನಿರೋಧೋ ವಿಮೂಢಸ್ಯ ಯೋ ನಿರ್ಬಂಧಂ ಕರೋತಿ ವೈ ಸ್ವಾರಾಮಸ್ಯೇವ ಧೀರಸ್ಯ ಸರ್ವದಾ ಸಾವಕೃತ್ರಿಮಃ. ಬಲಾತ್ಕಾರವಾಗಿ ಪ್ರಯತ್ನಿಸುತ್ತಿರುವ ಮೂಢನಿಗೆ ಮನಸ್ಸಿನ ನಿರೋಧ ಹೀಗೆ ಸಿದ್ಧಿಸುವುದು. ಆತ್ಮಾರಾಮನಾದ ಧೀರನಿಗೆ ಈ ನಿರೋಧ ಸ್ವಾಭಾವಿಕವಾಗಿ ಬರುವುದು. ಭಾವಸ್ಯ ಭಾವಕಃ ಕಶ್ಚಿನ್ನ ಕಿಂಚಿತ್ ಭಾವಕೋಪರಃ ಉಭಯಾ ಭಾವಕಃ ಕಶ್ಚಿದೇವಮೇವ ನಿರಾಕುಲಃ. ಕೆಲವರು ಪ್ರಪಂಚ ಇದೆ ಎಂದು ಭಾವಿಸುವರು, ಮತ್ತೆ ಕೆಲವರು ಅದಿಲ್ಲ ಎಂದು ಭಾವಿಸುವರು. ಇವೆರಡನ್ನು ಭಾವಿಸದೆ ಶಾಂತರಾಗಿರುವವರು ಅತಿ ವಿರಳರು. ಶುದ್ಧಮದ್ವಯಮಾತ್ಮಾನಂ ಭಾವಯಂತಿ ಕುಬುದ್ಧಯಃ ನ ತು ಜಾನಂತಿ ಸಮ್ಮೋಹಾದ್ಯಾವಜ್ಜೀವಮನಿರ್ವೃತಾಃ. ಅಲ್ಪ ಬುದ್ಧಿಗಳು ಆತ್ಮ ಶುದ್ಧ ಅದ್ವಯ ಎಂದು ಭಾವಿಸುವರು, ಆದರೆ ಮೋಹದಿಂದ ಅದನ್ನು ಅರಿಯಲಾರರು. ಬದುಕಿರುವ ಪರ್ಯಂತರ ವ್ಯಥೆ ಪಡುವರು. ಮುಮುಕ್ಷೋರ್ಬುದ್ಧಿರಾಲಂಬಮಂತರೇಣ ನ ವಿದ್ಯತೆ ನಿರಾಲಂಬೈವ ನಿಷ್ಕಾಮಾ ಬುದ್ಧಿರ್ಮುಕ್ತಸ್ಯ ಸರ್ವದಾ. ಮುಮುಕ್ಷುವಿನ ಬುದ್ಧಿ ನಿರಾಲಂಬವಲ್ಲ, ಆದರೆ ಮುಕ್ತನ ಬುದ್ಧಿ ಯಾವಾಗಲೂ ನಿರಾಲಂಬ ಮತ್ತು ನಿಷ್ಕಾಮವಾದುದು. ವಿಷಯದ್ವಿಪಿನೋ ವೀಕ್ಷ್ಯ ಚಕಿತಾಃ ಶರಣಾರ್ಥಿನಃ ವಿಶಂತಿ ಝಟಿತಿ ಕ್ರೋಢಂ ನಿರೋಧೈಕಾಗ್ರಸಿದ್ಧಯೇ. ವಿಷಯ ವಸ್ತುಗಳೆಂಬ ವ್ಯಾಘ್ರವನ್ನು ನೋಡಿ ಭೀತರಾದವರು ಅದರಿಂದ ಪಾರಾಗಲು ನಿರೋಧ ಮತ್ತು ಏಕಾಗ್ರತೆಗಾಗಿ ಗುಹೆಯನ್ನು ಪ್ರವೇಶಿಸುವರು. ನಿರ್ವಾಸನಂ ಹರಿಂ ದೃಷ್ಟ್ವಾ ತೂಷ್ಣೀಂ ವಿಷಯದಂತಿನಃ ಪಲಾಯಂತೆ ನ ಶಕ್ತಾಸ್ತೆ ಸೇವಂತೆ ಕೃತಚಾಟವಃ. ವಿಷಯ ವಸ್ತುಗಳೆಂಬ ಆನೆಗಳು ನಿರ್ವಾಸನೆ ಎಂಬ ಸಿಂಹವನ್ನು ನೋಡಿ ಪಲಾಯನ ಮಾಡುವವು. ಅದು ಸಾಧ್ಯವಿಲ್ಲದೆ ಇದ್ದರೆ ಹೊಗಳು ಭಟ್ಟರಂತೆ ಸಿಂಹವನ್ನು ಓಲೈಸುವರು. ನ ಮುಕ್ತಿಕಾರಿಕಾಂ ಧತ್ತೆ ನಿಶ್ಶಂಕೋ ಯುಕ್ತಮಾನಸಃ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ನಾಸ್ತೆ ಯಥಾ ಸುಖಂ. ಸಂಶಯಗಳಿಂದ ಪಾರಾದವನು, ತನ್ನನ್ನು ನಿಗ್ರಹಿಸಿದವನು ಮುಕ್ತನಾಗಬೇಕು ಎಂದು ಯತ್ನಿಸುವುದಿಲ್ಲ. ಅವನು ನೋಡುತ್ತಾ, ಕೇಳುತ್ತಾ, ಮುಟ್ಟುತ್ತಾ, ಮೂಸಿ ನೋಡುತ್ತಾ, ತಿನ್ನುತ್ತಾ ಇದ್ದರೂ ಸುಖವಾಗಿರುವನು. ವಸ್ತುಶ್ರವಣ ಮಾತ್ರೇಣ ಶುದ್ಧ ಬುದ್ಧಿರ್ನಿರಾಕುಲಃ ನೈವಾಚಾರಮನಾಚಾರಮೌದಾಸ್ಯಂ ವಾ ಪ್ರಪಶ್ಯತಿ. ಬ್ರಹ್ಮವನ್ನು ಕೇಳಿದೊಡನೆಯೇ ಯಾರ ಬುದ್ಧಿ ಶುದ್ಧವಾಗಿ ನಿರಾಕುಲವಾಗುವುದೋ ಅವನಿಗೆ ಮಾಡಬೇಕಾದ್ದು ಅಥವಾ ಮಾಡದೇ ಇರುವುದು ಯಾವುದೂ ಇಲ್ಲ, ಮತ್ತು ಅವನು ಉದಾಸೀನನೂ ಅಲ್ಲ. ಯದಾ ಯತ್ಕರ್ತುಮಾಯಾತಿ ತದಾ ತತ್ಕುರುತೆ ರುಜುಃ ಶುಭಂ ವಾಪ್ಯಶುಭಂ ವಾಪಿ ತಸ್ಯ ಚೇಷ್ಟಾ ಹಿ ಬಾಲವತ್. ರುಜು ಮಾರ್ಗದಲ್ಲಿ ಇರುವವನು ಶುಭವಾಗಲಿ ಅಶುಭವಾಗಲಿ ಮಾಡಬೇಕಾದುದನ್ನೆಲ್ಲ ಮಾಡುವನು. ಅವನ ಕೆಲಸ ಮಕ್ಕಳ ಕೆಲಸದಂತೆ. ಸ್ವಾತಂತ್ರ್ಯಾತ್ ಸುಖಮಾಪ್ನೋತಿ ಸ್ವಾತಂತ್ರ್ಯಾತ್ ಲಭತೆ ಪರಂ ಸ್ವಾತಂತ್ರ್ಯಾನ್ ನಿರ್ವೃತಿಂ ಗಚ್ಚೇತ್ ಸ್ವಾತಂತ್ರ್ಯಾತ್ ಪರಮಂ ಪದಂ. ಸ್ವಾತಂತ್ರ್ಯದಿಂದ ಸುಖ ಪ್ರಾಪ್ತಿ, ಸ್ವಾತಂತ್ರ್ಯದಿಂದ ಶ್ರೇಷ್ಠ ಪದವಿ ಲಭಿಸುವುದು, ಸ್ವಾತಂತ್ರ್ಯದಿಂದ ನಿವೃತ್ತಿಯಾಗುವುದು, ಸ್ವಾತಂತ್ರ್ಯದಿಂದ ಪರಮ ಪದವಿ ಲಭಿಸುವುದು. ಅಕರ್ತೃತ್ವಮಭೋಕ್ತೃತ್ವಂ ಸ್ವಾತ್ಮನೋ ಮನ್ಯತೆ ಯದಾ
ತದಾ ಕ್ಷೀಣಾ ಭವಂತ್ಯೇವ ಸಮಸ್ತಾ ಚಿತ್ತವೃತ್ತಯಃ. ಎಂದು ತಾನು ಕರ್ತೃವೋ ಅಲ್ಲ ಭೋಕ್ತೃವೋ ಅಲ್ಲ ಎಂಬುದನ್ನು ಅರಿಯುವನು, ಆಗ ಸಮಸ್ತ ಚಿತ್ತವೃತ್ತಿಗಳು ಕ್ಷೀಣವಾಗುವವು. ಉಚ್ಛೃಂಖಲಾಪ್ಯಕೃತಿಕಾ ಸ್ಥಿತಿರ್ಧೀರಸ್ಯ ರಾಜತೆ ನ ತು ಸಸ್ಪೃಹ ಚಿತ್ತಸ್ಯ ಶಾಂತಿರ್ಮೂಢಸ್ಯ ಕೃತ್ರಿಮಾ. ಜ್ಞಾನಿಯ ನಿಗ್ರಹಕ್ಕೆ ಒಳಗಾಗದ ಕೃತ್ರಿಮವಲ್ಲದ ನಡತೆ ಕೂಡ ಶೋಭಾಯಮಾನವಾಗುವುದು. ಆದರೆ ಆಸಕ್ತನಾದ ಮೂಢನ ಕೃತಕವಾದ ಶಾಂತಿ ಎಂದಿಗೂ ಶೋಭಿಸದು. ವಿಲಸಂತಿ ಮಹಾಭೋಗೈರ್ವಿಶಂತಿ ಗಿರಿಗಹ್ವರಾಂ ನಿರಸ್ತಕಲ್ಪನಾಧೀರಾ ಅಬದ್ಧಾ ಮುಕ್ತ ಬುದ್ಧಯಃ. ಕಲ್ಪನೆಯಿಂದ ಪಾರಾಗಿ ಮುಕ್ತರಾದ ಯಾವ ಬಂಧನವೂ ಇಲ್ಲದ ಬುದ್ಧಿಯಿಂದ ಕೂಡಿದ ಪ್ರಾಜ್ಞರು ಕೆಲವು ವೇಳೆ ಮಹಾಭೋಗದ ಮಧ್ಯೆ ಇರುವರು, ಕೆಲವು ವೇಳೆ ಗಿರಿಗಹ್ವರಕ್ಕೆ ಹೋಗುವರು. ಶ್ರೋತ್ರಿಯಂ ದೇವತಾಂ ತೀರ್ಥಮಂಗನಾಂ ಭೂಪತಿಂ ಪ್ರಿಯಂ ದೃಷ್ಟ್ವಾ ಸಂಪೂಜ್ಯ ಧೀರಸ್ಯ ನ ಕಾಪಿ ಹೃದಿ ವಾಸನಾ. ಶ್ರೋತ್ರಿಯ, ದೇವತೆ, ತೀರ್ಥ, ಸ್ತ್ರೀ, ರಾಜ ಅಥವಾ ತನಗೆ ಪ್ರಿಯರಾದವರನ್ನು ನೋಡಿದಾಗ ಆಗಲಿ ಗೌರವಿಸಿದಾಗ ಆಗಲಿ ಜ್ಞಾನಿಯ ಮನಸ್ಸಿನಲ್ಲಿ ಯಾವ ಆಸೆಯೂ ಏಳುವುದಿಲ್ಲ. ಭೃತ್ಯೈಃ ಪುತ್ರೈಃ ಕಲತ್ರೈಶ್ಚ ದೌಹಿತ್ರೈಶ್ಚಾಪಿ ಗೋತ್ರಜೈಃ ವಿಹಸ್ಯಧಿಕೃತೋ ಯೋಗಿ ನಯಾತಿ ವಿಕೃತಿಂ ಮನಾಕ್. ಯೋಗಿಯನ್ನು ಭೃತ್ಯರು, ಪುತ್ರರು, ಸತಿಯರು, ಸೋದರ ಅಳಿಯಂದಿರು ಮತ್ತು ಬಂಧುಗಳು ಹಾಸ್ಯ ಮಾಡಲಿ ಅಥವಾ ನಿಕೃಷ್ಟವಾಗಿ ನೋಡಲಿ, ಅವರ ಮನಸ್ಸಿನಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಸಂತುಷ್ಟೋಪಿ ನ ಸಂತುಷ್ಟಃ ಖಿನ್ನೋಪಿ ನ ಚ ಖಿದ್ಯತೆ ತಸ್ಯಾಶ್ಚರ್ಯದಶಾಂ ತಾಂ ತಾಂ ತಾದೃಶಾ ಏವ ಜಾನತೆ. ಸಂತುಷ್ಟನಾದರೂ ಸಂತುಷ್ಟನಲ್ಲ, ಖಿನ್ನನಾದರೂ ಖಿನ್ನನಲ್ಲ, ಅವನಂತೆ ಇರುವವರು ಮಾತ್ರ ಅವನ ಭಾವವನ್ನು ಅರಿಯಬಲ್ಲರು. ಕರ್ತವ್ಯತೈವ ಸಂಸಾರೋ ನ ತಾಂ ಪಶ್ಯಂತಿ ಸೂರಯಃ ಶೂನ್ಯಾಕಾರ ನಿರಾಕಾರ ನಿರ್ವಿಕಾರ ನಿರಾಮಯಃ. ಕರ್ತವ್ಯ ಭಾವನೆಯೇ ಸಂಸಾರ. ಜ್ಞಾನಿಗಳು ಅದನ್ನು ಅತಿಕ್ರಮಿಸಿರುವರು. ಅವರು ಶೂನ್ಯಾಕಾರ, ನಿರಾಕಾರ, ನಿರ್ವಿಕಾರ ಮತ್ತು ನಿರಾಮಯರು. ಅಕುರ್ವನ್ನಪಿ ಸಂಕ್ಷೋಭಾದ್ವ್ಯಗ್ರಃ ಸರ್ವತ್ರ ಮೂಢಧೀಃ ಕುರ್ವನ್ನಪಿ ತು ಕೃತ್ಯಾನಿ ಕುಶಲೋ ಹಿ ನಿರಾಕುಲಃ. ಮೂಢ ಏನನ್ನೂ ಮಾಡದೇ ಇದ್ದರೂ ಸಂಕ್ಷೋಭೆಯಿಂದ ವ್ಯಥಿತನಾಗುವನು. ಜ್ಞಾನಿ ಮಾಡಬೇಕಾದುದನ್ನು ಮಾಡಿದರೂ ಅವನು ಯಾವ ವಿಕಾರಕ್ಕೂ ಒಳಗಾಗನು. ಸುಖಮಾಸ್ತೆ ಸುಖಂ ಶೇತೆ ಸುಖಮಾಯಾತಿ ಯಾತಿ ಚ ಸುಖಂ ವಕ್ತಿ ಸುಖಂ ಭುಂಕ್ತೆ ವ್ಯವಹಾರೇಪಿ ಶಾಂತಧೀಃ. ಜ್ಞಾನಿ ವ್ಯವಹಾರ ಪ್ರಪಂಚದಲ್ಲಿಯೂ ಸಮಚಿತ್ತನಾಗಿ ಸುಖವಾಗಿ ಕುಳಿತುಕೊಳ್ಳುವನು, ಸುಖವಾಗಿ ನಿದ್ರಿಸುವನು, ಸುಖವಾಗಿ ಸಂಚರಿಸುವನು, ಸುಖವಾಗಿ ಮಾತನಾಡುವನು, ಸುಖವಾಗಿ ಭೋಜನ ಮಾಡುವನು. ಸ್ವಭಾವಾದ್ಯಸ್ಯ ನೈವಾರ್ತ್ಯರ್ಲೋಕವದ್ವ್ಯವಹಾರಿಣಃ ಮಹಾಹೃದಯಿವಾಕ್ಷೋಭ್ಯೋ ಗತಕ್ಲೇಶಃ ಸುಶೋಭತೆ. ವ್ಯವಹಾರ ಪ್ರಪಂಚದಲ್ಲಿಯೂ ಅವನು ತನ್ನನ್ನು ನಿಗ್ರಹಿಸಿರುವುದರಿಂದ ಸಾಧಾರಣ ಜನರಂತೆ ಖಿನ್ನನಾಗುವುದಿಲ್ಲ. ಯಾವ ಕ್ಷೋಭೆಯೂ ಇಲ್ಲದ ಮಹಾಸರೋವರದಂತೆ ಇರುವನು. ನಿವೃತ್ತಿರಪಿ ಮೂಢಸ್ಯ ಪ್ರವೃತ್ತಿರುಪಜಾಯತೆ ಪ್ರವೃತ್ತಿರಪಿ
ಮುಕ್ತಿರಪಿ ಧೀರಸ್ಯ ನಿವೃತ್ತಿ ಫಲಭಾಗಿನಿ. ಮೂಢನ ನಿವೃತ್ತಿಯು ಪ್ರವೃತ್ತಿಯಂತೆಯೇ ಆಗುವುದು, ಜ್ಞಾನಿಯ ಪ್ರವೃತ್ತಿಯು ನಿವೃತ್ತಿಗೆ ಸಮ. ಪರಿಗ್ರಹೇಷು ವೈರಾಗ್ಯಂ ಪ್ರಾಯೋ ಮೂಢಸ್ಯ ದೃಶ್ಯತೆ, ದೇಹೇ ವಿಗಲಿತಾಶಸ್ಯ ಕ್ವ ರಾಗಃ ಕ್ವ ವಿರಾಗತ. ಮಂದಮತಿ ತನ್ನ ವಸ್ತುಗಳ ಮೇಲೆ ವೈರಾಗ್ಯವನ್ನು ಅನೇಕ ವೇಳೆ ತೋರುವನು. ಯಾರಿಗೆ ದೇಹದ ಮೇಲಿನ ಅಭಿಮಾನ ಹೋಗಿದೆಯೋ ಅವನಿಗೆ ರಾಗವೂ ಇಲ್ಲ, ವೈರಾಗ್ಯವೂ ಇಲ್ಲ. ಭಾವನಾಸಕ್ತ ದೃಷ್ಟಿರ್ಮೂಢಸ್ಯ ಸರ್ವದಾ, ಭಾವ್ಯ ಭಾವನಯಾ ಸಾತು ಸ್ವಸ್ಥಸ್ಯ ದೃಷ್ಟಿರೂಪಿಣಿ. ಮೂಢ ಸರ್ವದಾ ಭಾವನೆ ಮತ್ತು ಅಭಾವನೆಯಲ್ಲಿ ಆಸಕ್ತನಾಗಿರುವನು. ಆದರೆ ಜ್ಞಾನಿ ಭಾವ್ಯ ಭಾವನೆಯಲ್ಲಿ ನಿರತನಾಗಿದ್ದರೂ ಅದರ ಮೇಲೆ ಆಸಕ್ತಿ ಇಲ್ಲ. ಸರ್ವಾರಂಭೇಷು ನಿಷ್ಕಾಮೋ ಯಶ್ಚರೇದ್ ಬಾಲವನ್ಮುನಿಃ, ನ ಲೇಪಸ್ತಸ್ಯ ಶುದ್ಧಸ್ಯ ಕ್ರಿಯಮಾಣೇಪಿ ಕರ್ಮಣಿ. ಬಾಲನಂತೆ ಚಲಿಸುವ ಮುನಿ ಯಾವ ಕೆಲಸದಲ್ಲಿಯೂ ಆಸಕ್ತಿ ಇಲ್ಲದೆ ಶುದ್ಧನಾಗಿರುವನು. ಕಾರ್ಯದಲ್ಲಿ ನಿರತನಾಗಿದ್ದರೂ ಅವನಲ್ಲಿ ಯಾವ ಲೇಪವೂ ಇಲ್ಲ. ಸ ಏವ ಧನ್ಯ ಆತ್ಮಜ್ಞಃ ಸರ್ವಭಾವೇಷು ಯಃ ಸಮಃ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ನಿಸ್ತರ್ಷಮಾನಸಃ. ಆತ್ಮಜ್ಞನಾದವನು ನೋಡುತ್ತಾ, ಕೇಳುತ್ತಾ, ಮುಟ್ಟುತ್ತಾ, ಮೂಸಿ ನೋಡುತ್ತಾ, ತಿನ್ನುತ್ತಾ ಇದ್ದರೂ ಎಲ್ಲ ಆಸೆಯಿಂದ ಪಾರಾದವನು. ಆ ಧನ್ಯಾತ್ಮನು ಎಲ್ಲ ಸ್ಥಿತಿಯಲ್ಲಿ ಒಂದೇ ಸಮನಾಗಿರುವನು. ಕ್ವ ಸಂಸಾರಃ ಕ್ವ ಚಾಭಾಸಃ ಕ್ವ ಸಾಧ್ಯಂ ಕ್ವ ಚ ಸಾಧನಂ, ಆಕಾಶಸ್ಯೇವ ಧೀರಸ್ಯ ನಿರ್ವಿಕಲ್ಪಸ್ಯ ಸರ್ವದಾ. ಆಕಾಶದಂತೆ ಸರ್ವದಾ ನಿರ್ವಿಕಲ್ಪನಾದ ಯೋಗಿಗೆ ಸಂಸಾರವೆಲ್ಲಿ, ಆಭಾಸವೆಲ್ಲಿ, ಅವನಿಗೆ ಸಾಧ್ಯ ಸಾಧನವೆಲ್ಲಿ. ಸಜಯತ್ಯರ್ಥ ಸನ್ಯಾಸಿ ಪೂರ್ಣಸ್ವರಸ ವಿಗ್ರಹ, ಅಕೃತ್ರಿಮೋ ನವಚ್ಛಿನ್ನೇ ಸಮಾಧಿರ್ಯಸ್ಯ ವರ್ತತೆ. ಎಲ್ಲ ಆಸೆಗಳನ್ನು ಪರಿತ್ಯಜಿಸಿ ಸ್ವಭಾವತಃ ತನ್ನದೇ ಆದ ಅನಂತಾನಂದ ಸ್ವರೂಪನಾದವನು ಅಮೋಘವಾದವನು. ಅವನು ಅವ್ಯಯದಲ್ಲಿ ಸಹಜ ಸಮಾಧಿಯನ್ನು ಪಡೆದಿರುವನು. ಬಹುನಾತ್ರ ವಿಮುಕ್ತೇನ ಜ್ಞಾತ ತತ್ವೋ ಮಹಾಶಯಃ, ಭೋಗಮೋಕ್ಷ ನಿರಾಕಾಂಕ್ಷಿ ಸದಾ ಸರ್ವತ್ರ ನೀರಸಃ. ತತ್ವವನ್ನು ಅರಿತ ಮಹಾಶಯನು ಭೋಗ ಮೋಕ್ಷಗಳಲ್ಲಿ ನಿರಾಕಾಂಕ್ಷಿ, ಸದಾ ಸರ್ವತ್ರ ಅನಾಸಕ್ತನು. ಮಹದಾದಿ ಜಗದ್ವೈತಂ ನಾಮ ಮಾತ್ರ ವಿಜೃಂಭಿತಂ, ವಿಹಾಯ ಶುದ್ಧ ಬೋಧಸ್ಯ ಕಿಂ ಕೃತ್ಯಮವಶಿಷ್ಯತೆ. ಶುದ್ಧ ಬೋಧ ಸ್ವರೂಪನಾದವನಿಗೆ ಮಹತ್ತಿನಿಂದ ಹಿಡಿದು ಎಲ್ಲವೂ ಕೇವಲ ನಾಮ ಮಾತ್ರವೆಂದು ಅರಿತು ತ್ಯಜಿಸಿದವನಿಗೆ ಮಾಡುವುದಕ್ಕಾದರೂ ಏನಿದೆ? ಭ್ರಮಭೂತಮಿದಂ ಸರ್ವಂ ಕಿಂಚಿನ್ನಾಸ್ತೀತಿ ನಿಶ್ಚಯೇ, ಅಲಕ್ಷ್ಯ ಸ್ಫುರಣ ಶುದ್ಧ ಸ್ವಭಾವೇನೈವ ಶಾಮ್ಯತಿ. ಸರ್ವವು ಭ್ರಮೆ, ನಿಜವಾಗಿ ಏನೂ ಇಲ್ಲ ಎಂದು ಅರಿತ ಶುದ್ಧಾತ್ಮನಿಗೆ ಅಲಕ್ಷ್ಯವಾದುದು ಸ್ಫುರಣವಾಗಿದೆ. ಅವನು ಸ್ವಾಭಾವಿಕವಾಗಿ ಶಾಂತಿಯನ್ನು ಅನುಭವಿಸುವನು. ಶುದ್ಧ ಸ್ಫುರಣ ರೂಪಸ್ಯ ದೃಶ್ಯ ಭಾವಮಪಶ್ಯತಃ, ಕ್ವ ವಿಧಿ ಕ್ವ ಚ ವೈರಾಗ್ಯಂ ಕ್ವ ತ್ಯಾಗ ಕ್ವ ಶಮೋಪಿ ವಾ. ಯಾರು ಶುದ್ಧ ಬೋಧ ಸ್ವರೂಪನೋ, ದೃಶ್ಯವನ್ನೇ ನೋಡುವುದಿಲ್ಲವೋ,
ಅವನಿಗೆ ವಿಧಿಯೇನು, ವೈರಾಗ್ಯವೇನು, ತ್ಯಾಗವೇನು, ಶ್ರಮವೇನು? ಸ್ಫುರತೋನಂತರೂಪೇಣ ಪ್ರಕೃತಿಂಚ ನ ಪಶ್ಯತಃ ಕ್ವ ಬಂಧ ಕ್ವ ಚ ವಾ ಮೋಕ್ಷ ಕ್ವ ಹರ್ಷ ಕ್ವ ವಿಷಾದಿತ. ಯಾರು ಅನಂತನಂತೆ ಕಾಣುತ್ತಿರುವನೋ, ಪ್ರಕೃತಿಯನ್ನು ನೋಡುತ್ತಿಲ್ಲವೋ, ಅವನಿಗೆ ಬಂಧವೇನು, ಮೋಕ್ಷವೇನು, ಹರ್ಷವೇನು, ವಿಷಾದವೇನು? ಬುದ್ಧಿ ಪರ್ಯಂತ ಸಂಸಾರೇ ಮಾಯಾ ಮಾತ್ರಂ ವಿವರ್ತತೆ ನಿರ್ಮಮೋ ನಿರಹಂಕಾರೋ ನಿಷ್ಕಾಮಶೋಭತೆ ಬುಧಃ. ಆತ್ಮಜ್ಞಾನವಾಗುವವರೆಗೆ ಇರುವ ಪ್ರಪಂಚದಲ್ಲಿ ಕೇವಲ ಮಾಯೆಯೊಂದೇ ಇರುವುದು. ಆ ಪ್ರಾಜ್ಞನು ನಿರ್ಮಮನಾಗಿ, ನಿರಹಂಕಾರನಾಗಿ, ನಿಷ್ಕಾಮನಾಗಿ ಶೋಭಿಸುವನು. ಅಕ್ಷಯಂ ಗತ ಸಂತಾಪಮಾತ್ಮಾನಂ ಪಶ್ಯತೋ ಮುನೇಃ ಕ್ವ ವಿದ್ಯಾ ಚ ಕ್ವ ವಾ ವಿಶ್ವಂ ಕ್ವ ದೇಹೋಹಂ ಮಮೇತಿ ವಾ. ತನ್ನ ಆತ್ಮ ಅಕ್ಷಯವಾದುದು, ಅದಕ್ಕೆ ಸಂತಾಪವಿಲ್ಲ ಎಂದು ಅರಿತ ಜ್ಞಾನಿಗೆ ವಿದ್ಯೆಯೇನು, ಪ್ರಪಂಚವೇನು, ನಾನು ದೇಹ, ಈ ದೇಹ ನನ್ನದು ಎಂಬ ಭಾವವೇನು? ನಿರೋಧಾದೀನಿ ಕರ್ಮಾಣಿ ಜಹಾತಿ ಜಡಧೀರ್ಯದಿ ಮನೋರಥಾನ್ ಪ್ರಲಾಪಾಂಶ್ಚ ಕರ್ತುಮಾಪ್ನೋತಿ ತತ್ಕ್ಷಣಾತ್. ಮಂದಮತಿ ಮನೋನಿಗ್ರಹವನ್ನು ತ್ಯಜಿಸಿದೊಡನೆಯೇ ಮನಸ್ಸಿನ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗುವನು. ಮಂದಶ್ರತ್ವಾಪಿ ತದ್ವಸ್ತು ನ ಜಹಾತಿ ವಿಮೂಢತಾಂ ನಿರ್ವಿಕಲ್ಪೋ ಬಹಿರ್ಯತ್ನಾದಂತರ್ವಿಷಯಲಾಲಸಃ. ಮಂದಮತಿ ತತ್ವವನ್ನು ಕೇಳಿದರೂ ತನ್ನ ಭ್ರಮೆಯನ್ನು ತ್ಯಜಿಸುವುದಿಲ್ಲ. ಪ್ರಯತ್ನದಿಂದ ನಿರ್ವಿಕಲ್ಪನಂತೆ ತೋರುತ್ತಿದ್ದರೂ ಆಂತರ್ಯದಲ್ಲಿ ವಿಷಯ ಲಾಲಸೆ ಇರುವುದು. ಜ್ಞಾನಾದ್ಗಲಿತ ಕರ್ಮಾಯೋ ಲೋಕದೃಷ್ಟ್ಯಾಪಿ ಕರ್ಮಕೃತ ನಾಪ್ನೋತ್ಯವಸರಂ ಕರ್ತುಂ ವಕ್ತುಮೇವ ನ ಕಿಂಚನ. ಯಾರ ಕರ್ಮ ಜ್ಞಾನೋದಯದಿಂದ ಬಿದ್ದು ಹೋಗಿದೆಯೋ ಅಂತಹವನು ಪ್ರಪಂಚದ ದೃಷ್ಟಿಯಿಂದ ಕರ್ಮವನ್ನು ಮಾಡುತ್ತಿದ್ದರೂ ಏನನ್ನು ಮಾಡುವುದಕ್ಕಾಗಲಿ ಹೇಳುವುದಕ್ಕಾಗಲಿ ಅವಕಾಶವೇ ಇರುವುದಿಲ್ಲ. ಕ್ವ ತಮಃ ಕ್ವ ಪ್ರಕಾಶೋ ವಾಹಾನಂ ಕ್ವಚ ನ ಕಿಂಚನ ನಿರ್ವಿಕಾರಸ್ಯ ಧೀರಸ್ಯ ನಿರಾತಂಕಸ್ಯ ಸರ್ವದಾ. ಸರ್ವದಾ ನಿರ್ವಿಕಾರನಾದ, ನಿರಾತಂಕನಾದ ಧೀರನಿಗೆ ತಮವಾಗಲಿ ಪ್ರಕಾಶವಾಗಲಿ ಯಾವುದೂ ಇಲ್ಲ. ಕ್ವ ಧೈರ್ಯಂ ಕ್ವ ವಿವೇಕಿತ್ವಂ ಕ್ವ ನಿರಾತಂಕತಾಪಿ ವಾ ಅನಿರ್ವಾಚ್ಯ ಸ್ವಭಾವಸ್ಯ ನಿಸ್ವಭಾವಸ್ಯ ಯೋಗಿನಃ. ಯಾರು ಅನಿರ್ವಾಚ್ಯ ಸ್ವಭಾವದವನಾಗಿ ಮಮತ್ವವಿಲ್ಲದೆ ಇರುವನೋ ಅವನಿಗೆ ಧೈರ್ಯದಿಂದೇನು, ವಿವೇಕದಿಂದೇನು, ನಿರಾತಂಕದಿಂದೇನು? ನ ಸ್ವರ್ಗೋ ನೈವ ನರಕೋ ಜೀವನ್ಮುಕ್ತಿರ್ನ ಚೈವ ಹಿ ಬಹುನಾತ್ರ ಕಿಮುಕ್ತೇನ ಯೋಗ ದೃಷ್ಟ್ಯಾ ನ ಕಿಂಚನ. ಅವನಿಗೆ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ, ಜೀವನ್ಮುಕ್ತಿಯೂ ಇಲ್ಲ. ಹೆಚ್ಚು ಹೇಳುವುದೇನು? ಯೋಗಿಯ ಮನಸ್ಸಿನಲ್ಲಿ ಯಾವುದೂ ಇರುವುದಿಲ್ಲ. ನೈವ ಪ್ರಾರ್ಥಯತೆ ಲಾಭಂ ನಾಲಾಭೇನಾನುಶೋಚತೆ ಧೀರಸ್ಯ ಶೀತಲಂ ಚಿತ್ತಮೃತೇನೈವ ಪೂರಿತಂ. ಜ್ಞಾನಿ ಲಾಭವನ್ನು ಆಶಿಸುವುದೂ ಇಲ್ಲ, ಅಲಾಭಕ್ಕೆ ಶೋಚಿಸುವುದೂ ಇಲ್ಲ. ಅವನ ಚಿತ್ತ ಅಮೃತದಿಂದ ತುಂಬಿ ತುಳುಕಾಡುತ್ತಿರುವುದು.
ನ ಶಾಂತಂ ಸ್ತೌತಿ ನಿಷ್ಕಾಮೋ ನ ದುಷ್ಟಮಪಿ ನಿಂದತಿ ಸಮದುಃಖ ಸುಖಸ್ತೃಪ್ತ ಕಿಂಚಿತ್ ಕೃತ್ಯಂ ನ ಪಶ್ಯತಿ. ನಿಷ್ಕಾಮನಾದವನು ಶಾಂತನನ್ನು ಸ್ತುತಿಸುವುದೂ ಇಲ್ಲ, ದುಷ್ಟನನ್ನು ನಿಂದಿಸುವುದೂ ಇಲ್ಲ. ಸುಖ ದುಃಖಗಳಲ್ಲಿ ಸಮನಾಗಿ ತೃಪ್ತನಾಗಿರುವನು. ಮಾಡುವುದಕ್ಕೆ ಅವನಿಗೆ ಯಾವುದೂ ತೋರುವುದಿಲ್ಲ. ಧೀರೋ ನ ದ್ವೇಷ್ಟಿ ಸಂಸಾರಮಾತ್ಮಾನಂ ನ ದಿದೃಕ್ಷತೆ ಹರ್ಷಾಮರ್ಷ ವಿನಿರ್ಮುಕ್ತೋ ನ ಮೃತೋ ನ ಚ ಜೀವತಿ. ಧೀರನಾದವನು ಸಂಸಾರವನ್ನು ದ್ವೇಷಿಸುವುದೂ ಇಲ್ಲ, ಆತ್ಮನನ್ನು ನೋಡುವುದಕ್ಕೆ ಇಚ್ಛಿಸುವುದೂ ಇಲ್ಲ. ಹರ್ಷ ಮತ್ತು ದುಃಖಗಳಿಂದ ಪಾರಾಗಿ ಅವನು ಮೃತನೂ ಅಲ್ಲ, ಜೀವಂತನೂ ಅಲ್ಲ. ನಿಸ್ನೇಹ ಪುತ್ರದಾರಾದೌ ನಿಷ್ಕಾಮೋ ವಿಷಯೇಷು ಚ ನಿಶ್ಚಿಂತ ಸ್ವಶರೀರೇಪಿ ನಿರಾಶ ಶೋಭತೆ ಬುಧಃ. ಜ್ಞಾನಿ ಸತಿ ಸುತರ ಮೇಲೆ ನಿಸ್ನೇಹನಾಗಿಯೋ, ವಿಷಯ ವಸ್ತುಗಳ ಮೇಲೆ ನಿಷ್ಕಾಮನಾಗಿಯೋ, ನಿರಾಶನಾಗಿ ತನ್ನ ದೇಹದ ಮೇಲೆಯೂ ಯಾವ ಅಭಿಮಾನವಿಲ್ಲದೆ ಇರುವನು. ತುಷ್ಟಿ ಸರ್ವತ್ರ ಧೀರಸ್ಯ ಯಥಾ ಪತಿತವರ್ತಿನಃ ಸ್ವಚ್ಛಂದಂ ಚರತೋ ದೇಶಾನ್ಯತ್ರಾಸ್ತಮಿತಶಾಯಿನಃ. ತನಗೆ ಬಂದುದರಲ್ಲಿ ಜೀವಿಸುತ್ತಾ ಸ್ವಚ್ಛಂದವಾಗಿ ಸಂಚರಿಸುತ್ತಾ ಸೂರ್ಯ ಮುಳುಗಿದೆಡೆ ತಂಗುತ್ತಾ ಇರುವ ಜ್ಞಾನಿಯ ಹೃದಯದಲ್ಲಿ ತೃಪ್ತಿ ನಿರಂತರ ತುಂಬಿ ತುಳುಕಾಡುತ್ತಿರುವುದು. ಪತತೋದೇತು ವಾದೇಹೋ ನಾಸ್ಯ ಚಿಂತಾ ಮಹಾತ್ಮನಃ ಸ್ವಭಾವ ಭೂಮಿ ವಿಶ್ರಾಂತಿ ವಿಸ್ಮೃತಾಶೇಷ ಸಂಸ್ಕೃತೆ. ಮಹಾತ್ಮನು ತನ್ನ ಸ್ವಭಾವದ ಮೇಲೆ ನೆಲೆಸಿದವನಾಗಿ ಜನ್ಮ ಕರ್ಮಗಳ ಸಂಸ್ಮೃತಿಗಳನ್ನೆಲ್ಲ ಮರೆತು ದೇಹ ಹುಟ್ಟಲಿ ಅದು ಸಾಯಲಿ ಅದನ್ನು ಚಿಂತಿಸುವುದೇ ಇಲ್ಲ. ಅಕಿಂಚನ ಕಾಮಚಾರೋ ನಿರ್ದ್ವಂದ್ವಶ್ಚಿನ್ನ ಸಂಶಯಃ ಅಸಕ್ತ ಸರ್ವಭಾವೇಷು ಕೇವಲೋ ರಮತೆ ಬುಧಃ. ನಿರ್ದ್ವಂದ್ವನಾಗಿ ಸಂಶಯರಹಿತನಾಗಿ ಯಾವ ಕಾಮವೂ ಇಲ್ಲದೆ ಎಲ್ಲದರಲ್ಲಿಯೂ ನಿರಾಸಕ್ತನಾಗಿ ಅನಾಸಕ್ತನಾಗಿ ಇರುವ ಜ್ಞಾನಿ ಧನ್ಯ. ನಿರ್ಮಮಶೋಭತೆ ಧೀರ ಸಮಲೋಷ್ಟಾಶ್ಮಕಾಂಚನಃ ಸುಭಿನ್ನ ಹೃದಯ ಗ್ರಂಥಿರ್ವಿನಿರ್ಧೂತರಜಸ್ತಮಃ. ನಿರ್ಮಮನಾಗಿ ಕಲ್ಲು ಮಣ್ಣು ಚಿನ್ನ ಎಲ್ಲವನ್ನೂ ಒಂದೇ ಸಮನಾಗಿ ನೋಡುತ್ತಾ ಹೃದಯ ಗ್ರಂಥಿಗಳಿಂದ ಪಾರಾಗಿ ರಜಸ್ತಮೋ ಗುಣಗಳಿಂದ ಕಳೆದವನಾಗಿ ಇರುವ ಜ್ಞಾನಿ ಧೀರನಾಗಿ ಶೋಭಿಸುವನು. ಸರ್ವತ್ರಾನವಧಾನಸ್ಯ ನ ಕಿಂಚಿದ್ವಾಸನಾ ಹೃದಿ ಮುಕ್ತಾತ್ಮನೋ ವಿತೃಪ್ತಸ್ಯ ತುಲನಾಕೇನ ಜಾಯತೆ. ಯಾರಿಗೆ ಹೃದಯದಲ್ಲಿ ಕಿಂಚಿತ್ತಾದರೂ ವಾಸನೆ ಇಲ್ಲವೋ, ತೃಪ್ತಾತ್ಮರಾಗಿರುವರೋ, ಯಾವುದಕ್ಕೂ ಮನಗೊಡುವುದಿಲ್ಲವೋ ಅಂತಹ ಮುಕ್ತಾತ್ಮರೊಂದಿಗೆ ಹೋಲಿಸುವುದಕ್ಕೆ ಯಾರು ಇರುವರು? ಜಾನನ್ನಪಿ ನ ಜಾನಾತಿ ಪಶ್ಯನ್ನಪಿ ನ ಪಶ್ಯತಿ ಬ್ರುವನ್ನಪಿ ನ ಚ ಬ್ರೂತೆ ಕೋನ್ಯೋ ನಿರ್ವಾಸನಾದೃತೆ. ನಿರ್ವಾಸನನಾಗಿರುವವನಲ್ಲದೆ ಮತ್ತಾರೂ ತಿಳಿಯುವವನನ್ನು ತಿಳಿಯುವುದಿಲ್ಲ, ನೋಡುವವನನ್ನು ನೋಡುವುದಿಲ್ಲ, ಮಾತನಾಡುವವನ ವಿಷಯವಾಗಿಯೂ ಮಾತನಾಡುವುದಿಲ್ಲ. ಭಿಕ್ಷುರ್ವಾ ಭೂಪತಿರ್ವಾಪಿ ಯೋ ನಿಷ್ಕಾಮಃ ಸ ಶೋಭತೆ ಭಾವೇಷು ಗಲಿತಾ ಯಸ್ಯ ಶೋಭನಾ ಶೋಭನಾಮತಿಃ. ಯಾರು ಅನಾಸಕ್ತನಾಗಿರುವನೋ, ಶುಭ ಅಶುಭ ಭಾವಗಳಿಂದ ಪಾರಾಗಿರುವನೋ ಅವನು ಭಿಕ್ಷುವಾಗಿರಲಿ ಭೂಪತಿಯಾಗಿರಲಿ
ಅವನು ರಂಜಿಸುವನು. ಕ್ವ ಸ್ವಾಚ್ಛಂದ್ಯಂ ಕ್ವ ಸಂಕೋಚ ಕ್ವ ವಾ ತತ್ವವಿನಿಶ್ಚಯಃ ನಿರ್ವ್ಯಾಜಾಜ್ಜವಭೂತಸ್ಯ ಚರಿತಾರ್ಥಸ್ಯ ಯೋಗಿನಃ. ಕೃತಾರ್ಥನಾಗಿ ಯಾವ ಕೌಶಲ್ಯವೂ ಇಲ್ಲದೆ ರುಜುತ್ವದಲ್ಲಿ ನೆಲೆಸಿದ ಯೋಗಿಗೆ ಸ್ವಚ್ಛಂದವೇನು, ಸಂಕೋಚವೇನು, ತತ್ವ ನಿಶ್ಚಯವೇನು? ಆತ್ಮವಿಶ್ರಾಂತಿ ತೃಪ್ತೇನ ನಿರಾಶೇನ ಗತಾರ್ತಿನ ಅಂತರ್ಯದನುಭೂಯೇತ ತತ್ಕಥಂ ಕಸ್ಯ ಕಥ್ಯತೆ. ಆತ್ಮವಿಶ್ರಾಂತಿಯಲ್ಲಿ ತೃಪ್ತನಾಗಿ ಯಾವ ಆಸೆಯೂ ಇಲ್ಲದೆ ದುಃಖದಿಂದ ಪಾರಾದವನು ಆಂತರ್ಯದಲ್ಲಿ ಏನು ಅನುಭವಿಸುತ್ತಾನೆ ಎಂಬುದನ್ನು ಯಾರಿಗಾದರೂ ಹೇಳುವುದಾದರೂ ಹೇಗೆ? ಸುಪ್ತೋಪಿ ನ ಸುಷುಪ್ತೌ ಚ ಸ್ವಪ್ನೇಪಿ ಶಯಿತೋ ನ ಚ ಜಾಗರೇಪಿ ನ ಜಾಗರ್ತಿ ಧೀರಸ್ತೃಪ್ತಃ ಪದೇ ಪದೇ. ಎಲ್ಲ ಸ್ಥಿತಿಯಲ್ಲೂ ತೃಪ್ತನಾಗಿರುವಂತಹ ಜ್ಞಾನಿ ನಿದ್ರಿಸುತ್ತಿದ್ದರೂ ನಿದ್ರಿಸುತ್ತಿಲ್ಲ, ಸ್ವಪ್ನದಲ್ಲಿದ್ದರೂ ಇಲ್ಲ, ಜಾಗೃತಾವಸ್ಥೆಯಲ್ಲಿ ಇದ್ದರೂ ಜಾಗೃತಾವಸ್ಥೆಯಲ್ಲಿ ಇಲ್ಲ. ನ ಸಚಿಂತೋಪಿ ನಿಶ್ಚಿಂತಸ್ಸೇಂದ್ರಿಯೋಪಿ ನಿರಿಂದ್ರಿಯಃ ಸುಬುದ್ಧಿರಪಿ ನಿರ್ಬುದ್ಧಿಃ ಸಾಹಂಕಾರೋ ನಹಂಕೃತಿಃ. ಜ್ಞಾನಿ ಚಿಂತಿಸುತ್ತಿದ್ದರೂ ನಿಶ್ಚಿಂತನು, ಇಂದ್ರಿಯಗಳಿದ್ದರೂ ಇಂದ್ರಿಯಗಳಿಲ್ಲದವನು, ಬುದ್ಧಿ ಇದ್ದರೂ ಇಲ್ಲದವನು, ಅಹಂಕಾರವಿದ್ದರೂ ಇಲ್ಲದವನು. ನ ಸುಖೇ ನ ಚ ವಾ ದುಃಖೀ ನ ವಿರಕ್ತೋ ನ ಸಂಗವಾನ್ ನ ಮುಮುಕ್ಷುರ್ನ ವಾ ಮುಕ್ತೋ ನ ಕಿಂಚಿನ್ನ ಚ ಕಿಂಚನ. ಜ್ಞಾನಿ ಸುಖಿಯೂ ಅಲ್ಲ, ದುಃಖಿಯೂ ಅಲ್ಲ, ವಿರಕ್ತನೂ ಅಲ್ಲ, ಸಂಗಿಯೂ ಅಲ್ಲ, ಮುಮುಕ್ಷುವೂ ಅಲ್ಲ, ಮುಕ್ತನೂ ಅಲ್ಲ. ಅವನು ಇದೂ ಅಲ್ಲ, ಅದೂ ಅಲ್ಲ. ವಿಕ್ಷೇಪೇಪಿ ನ ವಿಕ್ಷಿಪ್ತಃ ಸಮಾಧೋ ನ ಸಮಾಧಿಮಾನ್ ಜಾಡ್ಯೇಪಿ ನ ಜಡೋ ಧನ್ಯಃ ಪಾಂಡಿತ್ಯೇಪಿ ನ ಪಂಡಿತಃ. ಆ ಧನ್ಯಾತ್ಮನು ವಿಕ್ಷೇಪದಲ್ಲಿದ್ದರೂ ವಿಕ್ಷಿಪ್ತನಲ್ಲ, ಸಮಾಧಿಯಲ್ಲಿದ್ದರೂ ಸಮಾಧಿಯಲ್ಲಿಲ್ಲ, ಜಡಾವಸ್ಥೆಯಲ್ಲಿದ್ದರೂ ಜಡನಲ್ಲ, ಪಾಂಡಿತ್ಯವಿದ್ದರೂ ಪಂಡಿತನಲ್ಲ. ಮುಕ್ತೋ ಯಥಾ ಸ್ಥಿತಿ ಸ್ವಸ್ಥಃ ಕೃತ ಕರ್ತವ್ಯ ನಿರ್ವೃತಃ ಸಮಃ ಸರ್ವತ್ರ ವೈತೃಷ್ಣ್ಯಾ ನ ಸ್ಮರತ್ಯ ಕೃತಂ ಕೃತಂ. ಎಲ್ಲ ಸ್ಥಿತಿಯಲ್ಲಿಯೂ ತನ್ನ ಆತ್ಮನ ಮೇಲೆ ನಿಂತ ಜ್ಞಾನಿಯು ಮಾಡಿದ್ದು ಮತ್ತು ಮಾಡಬೇಕಾಗಿರುವುದು ಎಂಬ ಭಾವದಿಂದ ಪಾರಾಗಿರುವನು. ಅವನು ಸರ್ವತ್ರ ಸಮನಾಗಿರುವನು. ಅವನು ಆಸೆಯಿಂದ ಪಾರಾಗಿರುವುದರಿಂದ ಕೃತ ಅಕೃತವನ್ನು ಕುರಿತು ಚಿಂತಿಸುವುದಿಲ್ಲ. ನ ಪ್ರೀಯತೆ ವಂದ್ಯಮಾನೋ ನಿಂದ್ಯಮಾನೋ ನ ಕುಪ್ಯತೆ ನೈವೋ ದ್ವಿಜತಿ ಮರಣೆ ಜೀವನೇ ನಾಭಿನಂದತಿ. ಇವನನ್ನು ಹೊಗಳಿದರೆ ಪ್ರೀತಿಯೂ ಇಲ್ಲ, ನಿಂದಿಸಿದರೆ ಕೋಪವೂ ಇಲ್ಲ, ಮರಣಕ್ಕೆ ಅಂಜುವುದೂ ಇಲ್ಲ, ಜೀವನಕ್ಕೆ ಆನಂದಿಸುವುದೂ ಇಲ್ಲ. ನ ಧಾವತಿ ಜನಾಕೀರ್ಣಂ ನಾರಣ್ಯಮುಪಶಾಂತಧೀಃ ಯಥಾ ತಥಾ ಯತ್ರ ತತ್ರ ಸಮ ಏವಾವತಿಷ್ಠತೆ. ಉಪಶಾಂತ ಮನಸ್ಸಿನವನು ಜನಭರಿತ ಸ್ಥಳಕ್ಕಾಗಲಿ ಅರಣ್ಯಕ್ಕಾಗಲಿ ಹೋಗುವುದಿಲ್ಲ. ಎಲ್ಲಾ ಸ್ಥಿತಿಯಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಅವನು ಒಂದೇ ಸಮನಾಗಿ ಇರುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.